ಮಾಡಿದ್ದು ಬೇರೆ ಥರ ಆ್ಯಂಡ್ ಇಲ್ಲಿ ತನಕ ಬಂದು ತಲುಪಿದೆ ಅಂತ ಹೇಳಿದ್ರೆ ಮೇಜರ್ ಆಗಿ ಗೌಡ್ರಿಗೂ ವೆಂಕಟ್ ಗೌಡ್ರಿಗೂ ಇಬ್ಬರಿಗೂ ತುಂಬ ಧನ್ಯವಾದಗಳನ್ನ ಹೇಳಬೇಕು. ಹಾಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ನನ್ನ ಬಗ್ಗೆ ಶುರು ಮಾಡ್ತೀನಿ. ಆ್ಯಂಡ್ ತುಂಬ ಬೋರ್ ಹೊಡಿಸ್ದೆ, ಎಷ್ಟು ಕಾಂಪ್ಯಾಕ್ಟ್ ಆಗಿ ಎಷ್ಟು ಸಿಂಪಲ್ ಆಗಿ. ನಾನು ಗೌತಮ್ ಆರ್ ಅಂತ, ಮೂಲತಃ ಮೈಸೂರವನು. ನನ್ನ ಮೊದಲನೇ ಸಿನಿಮಾ ಆ್ಯಕ್ಟರ್ ಆಗಿ ಪ್ರೇಮ ಗಿಮ ಜಾನೆದು ಅಂತ ಒಂದು ಸಿನಿಮಾ ಮಾಡಿದ್ದೆ. ನಾನು ಪಲ್ಲವಿ ಗೌಡ ಆ್ಯಂಡ್ ಮುಂತಾದರು ಆ್ಯಕ್ಟ್ ಮಾಡಿದ್ವಿ. ಚೇತನ್ ಅವರು ಡೈರೆಕ್ಟ್ ಮಾಡಿದರು. ಅದಾದ ನಂತರ ಸಿಂಧೂರ ಅಂತ ಒಂದು ಸೀರಿಯಲ್ನ ಅಲ್ಲಿ ಆ್ಯಕ್ಟ್ ಮಾಡಿ 2 years. ಅದಾದಮೇಲೆ 2024 ಏಪ್ರಿಲಲ್ಲಿ 4ನೇ ಆಯಾಮ ಅಂತ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ರಿಲೀಸ್ ಆಯಿತು. ಅದರದ್ದು ಆ್ಯಕ್ಟರ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಒಂದು ಪುಟ್ಟ ವಿಚಾರ, ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಸಿನಿಮಾ ಮಾಡಬೇಕಾದ್ರೆ ಇವಾಗ ಯಾವ ಥರ ಆಗೋಗಿದೆ ಅಂದರೆ ಒಂಥರ ಗಡ್ಬಡ್ ಥರ ಆಗಿದೆ. ಒಂದು ಸಿನಿಮಾ ಅಂದರೆ ಒಂದು ಬಜೆಟ್ ಇರುತ್ತೆ ಆಲ್ರೆಡಿ. ಆ ಬಜೆಟಿಗೆ ತಕ್ಕಂತೆ ಆ್ಯಕ್ಟರ್ನ ಹಾಕೊಳ್ಳೋಣ, ಅವ್ರಿಗೆ ಟಿ ವಿ ರೇಟ್ಸ್ ಎಷ್ಟಿದೆ, ಅವ್ರಿಗೆ ಸಿನಿಮಾ ಬಿಸ್ನೆಸ್ ಎಷ್ಟಿದೆ ಅದನ್ನು ನೋಡಿಕೊಂಡು ಅದಾದಮೇಲೆ ಕಾಮಿಡಿಯನ್ಸ್ ತರೋಣ, ಅದಕ್ಕೆ ತಕ್ಕಂತೆ ಮ್ಯೂಸಿಕ್ ಡೈರೆಕ್ಟರ್ಸ್ನ ತರೋಣ, ಸಿಂಗರ್ಸ್ ತರೋಣ. ಈ ಥರ ಅದು ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಂಥರ ಮನೆ ಕಟ್ಟದಂಗೆ ಆಗ್ಬಿಟ್ಟಿದೆ. ಬಟ್ ನನಗೆ ಸ್ಲೋ ಆಗಿ ಆಮೇಲಿಂದ ವಾಪಸ್ ಬ್ಯಾಕ್ ಟು ಬೇಸಿಕ್ಸ್ ಅನ್ನೋ ಥರ ಏನು ಅನ್ಸಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ, ಸಿನಿಮಾ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಕಥೆನ ಹೇಳೋದಕ್ಕೆ. ಆ ಕಥೆ ಹೇಳಬೇಕು ಅಂತ ನಮಗೆ ಮನಸ್ಸೊಳಗಡೆ ತುಡಿತಾ ಇದ್ರೆ ದಿಸ್ ಇಸ್ ವರ್ತಿ ಟು ಬಿ ಟೋಲ್ಡ್. ಇದನ್ನು ಹೇಳೋದಕ್ಕೆ ಆ ಕಥೆಗೆ ಅಷ್ಟು ಶಕ್ತಿ ಇದೆ ಅಂತ ಅನ್ನಿಸ್ಬೇಕು. ಆ ಕಥೆನ ನೋಡಿದ್ಮೇಲೆ ಅವ್ರ ಕ್ಯಾರೆಕ್ಟರ್ ಮೇಲೇ ಸಿನಿಮಾ ಸ್ಟೋರಿ ಹೋಗುತ್ತೆ, ಕಥೆ ಹೋಗುತ್ತೆ. ಈಗ ರೀಸೆಂಟಾಗಿ ರಾಘವೇಂದ್ರ ಮಹಾತ್ಮೇಲೆ ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ರೋಲ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ಅವ್ರಿಗೂ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಬಿಂದು. ಸೊ ಇಷ್ಟು ತಲೆಯಲ್ಲಿ ಇತ್ತು ನನಗೆ ಬೇಸಿಕಲಿ. ಸೊ ನೀವೇನಾದರೂ ಕೇಳೋವಾಗಿದ್ರೆ ಅಥವಾ ಏನಾದರೂ ಅಡ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ತೀನಿ. ಅಥವಾ ಇದ್ರು ಇದು ಒಂದು ಸಿನಿಮಾ ನಡೀತಾ ಇದೆ, ಟೇಕ್ಔಟ್ ಅವ್ನು ಮಾಡ್ತೀರಾ ಅಂತ ಅಂದರು. ಕತೆ ಎಲ್ಲ ಹೇಳಿದ್ರು, ಚೆನ್ನಾಗಿತ್ತು. ಅದಕ್ಕೆ ನಾವು ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟರ್ ಎರಡೂ ಆಗಿರೋದ್ರಿಂದ ಕತೆ ಚೆನ್ನಾಗಿ, ಮಕ್ಕಳು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಅದನ್ನ ಟೇಕ್ ಓವರ್ ತೊಗೊಂಡು ಸಿನಿಮಾ ಮಾಡಿ ಮುಗಿಸ್ತೀನಿ. ಇಲ್ಲ, ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅವ್ರದ್ದು ಪ್ರತಿಭೆನ ತೋರಿಸಿದ್ದಾರೆ. ಅದರಲ್ಲಿ ಈ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳು ನಾವು ಆವಾಗ ಈ ಆ್ಯಕ್ಟಿಂಗ್ ಎಲ್ಲ ನಮಗೆಲ್ಲ ಏನೂ ಗೊತ್ತಿರಲಿಲ್ಲ. ಇವಾಗ ಈ ಮಕ್ಕಳು ಇಷ್ಟೊಂದು ಸ್ಫೂರ್ತಿಯಾಗಿ ಮಾಡೋದ್ರಿಂದ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಬೇಕು ಅನ್ನೋದು ಒಂದು ಅನಿಸ್ತು. ಅದರಿಂದ ಮಕ್ಕಳು ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಇನ್ನು ಹುಡುಗರೆಲ್ಲ ಚೆನ್ನಾಗಿ ಬೆಳೆಯೋ ಹುಡುಗರು, ಇನ್ನು ಮುಂದಕ್ಕೆ ಇವರೆಲ್ಲ ಒಳ್ಳೆ ನಟರಾಗ್ಬೋದು, ಮುಂದಕ್ಕೆ ಬೆಳೀತಾರೆ. ಇಂಥ ಪ್ರೋತ್ಸಾಹ ಮಾಡೋಣ ಅಂದ್ಬಿಟ್ಟು ಅಂತ ನಮಗೆ ಅನಿಸುತ್ತೆ. ಇಲ್ಲ, ಒಳ್ಳೆ ಸಿನಿಮಾ ಬಂದರೆ ಮಾಡೋಣ. ನಮ್ಮ ಬಡ್ಜೆಟ್ಗೆ ಇವತ್ತಿನ ನೋಡ್ತಾ ಇರ್ಬೋದು ನೀವು ಸಿನಿಮಾಗಳು ಇಂಡಸ್ಟ್ರಿ ಹೆಂಗಿದೆ ಅಂತ. ಎಂಜಾಯ್ ಮಾಡಿದೆ. ಗೌತಮ್ ಸರ್ ಏನೇನು ಕೊಟ್ಟು ಅದನ್ನು ಮಾಡಿದೆ, ಹ್ಯಾಪಿ ಆಗಿದ್ದೆ. ನಾನು ಓದ್ತಿದ್ದೀನಿ ಇಲ್ಲೇ ಹಿಂದೆಗಡೆ KV ಮಲ್ಲೇಶ್ವರಂ ಇದೆಯಲ್ಲ, ಅಲ್ಲೇ ಓದ್ತಿರೋದು. ನೋಡಿ, ಆಕ್ಚುಲಿ ಇವ್ರಿಗೆ ಏನು ಗೊತ್ತಿಲ್ಲ, ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಫಿಲ್ಮಲ್ಲಿ ಇರೋ ಥರನೇ ಅನಿಲ್ ಕ್ಯಾರೆಕ್ಟರ್ ತುಂಬ ತರಲೆ ಆ್ಯಂಡ್ ಟಾಕೆಟಿವ್. ಎಷ್ಟು ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದು. ಈ ಮೂವಿಲಿ ಆ್ಯಕ್ಟಿಂಗ್ ಮಾಡ್ಬೇಕಾರೆಲ್ಲ ಬೇರೆ ಮೂವಿಗಳಿಗೆ ಹೋದಾಗ ಅಂದರೆ ಚೂರು ಸೀರಿಯಸ್ಸು ಆ ಥರ ಎಲ್ಲ ಇತ್ತು. ಈ ಮೂವಿ ಶೂಟಲ್ಲೆಲ್ಲ ಜೋಕ್ಸು, ಪ್ಲಸ್ ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ, ಎಲ್ಲರೂ ಜೋಕ್ಸ್ ಮಾಡಿಕೊಂಡು. ಪ್ಲಸ್ ಗೌತಮ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಎಷ್ಟಾಗುತ್ತೆ ಚೆನ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಈ ಮೂವಿಗೆ ಬಂದಾಗ ಆಡಿಷನ್ ಕೊಟ್ಟಾಗ ಅಷ್ಟು ಹೋಪ್ಸ್ ಇರಲಿಲ್ಲ, ಬಟ್ ಸಡನ್ನಾಗಿ ಸೆಲೆಕ್ಟ್ ಆಗಿ ತುಂಬ ಖುಷಿ ಆಯಿತು. ಈ ಮೂವಿ ನನಗೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ಕೊತೀನಿ. ಆ್ಯಂಡ್ ಸೊ ಈ ಮೂವಿಯ ಡೈರೆಕ್ಟರ್ ಆದ ಗೌತಮ್ ಸರ್ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಆ್ಯಂಡ್ ಎಲ್ಲರೂ ನನ್ನ ಹತ್ರ ತುಂಬಾ ಎಂಜಾಯಿಂಗ್ ಆಗಿದ್ದರು. ಮೂವಿಲಿ ಭುವನ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದರಲ್ಲಿ ನಾನೊಂಥರ ಮಿನಿ ಬ್ರಾಹ್ಮಣ ಇದ್ದಾಗೆ ಎಲ್ಲರಿಗೂ ಭಗವದ್ಗೀತೆಯಿಂದ ಒಂದೊಂದು ಪಾರ್ಟ್ ಎತ್ತು ಉಪದೇಶ ಮಾಡ್ತಾ ಇರ್ತೀನಿ. ಸೊ ಈ ಥರ ರೋಲ್ ನನಗೆ ಗೌತಮ್ ಸರ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಇದರಿಂದ ರಂಗಭೂಮಿ ಕಲಾವಿದೆ. ಸೊ ಒಂದಷ್ಟು ಮೂವಿಗಳಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಸದ್ಯಕ್ಕೆ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲಲ್ಲಿ ರಾಯರ ಅತ್ತಿಗೆ ರೋಲ್ ಮಾಡ್ತಾ ಇದ್ದೀನಿ.
ಈ ಮೂವಿ ನನಗೆ ಗೌತಮ್ ಸರ್ ಆಫರ್ ಮಾಡಿದ್ದು ಆ್ಯಂಡ್ ಆಲ್ ಆಫ್ ಅ ಸಡನ್ ಇದ್ದಿದ್ದು. ನಾನು ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಬಟ್ ಇಲ್ಲ, ನೀನು ಮಾಡ್ತೀಯ ಮಾಡು ಅಂತ ಮಾಡಿಸಿದ್ರು. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಏನಿರಲಿಲ್ಲ. ವೆರಿ ರಾ ಸಬ್ಜೆಕ್ಟ್ ಇದು. ನೀವು ನೋಡಿದ್ರೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಏನೋ ಫ್ಯಾಂಟಸಿ ಆಗಲಿ, ಏನೋ ತುಂಬ ಕಲರ್ಫುಲ್ ಆ ಥರ ಎಲ್ಲ ಏನೂ ಬರಲ್ಲ. ರಾ ಸಬ್ಜೆಕ್ಟ್, ದಿನನಿತ್ಯದಲ್ಲಿ ಏನು ನಡೆಯುತ್ತೆ ಅದು. ಬಟ್ ಅದರಲ್ಲೂ ಒಂದಷ್ಟು ಮೆಸೇಜ್ನ ಪಾಸ್ ಆನ್ ಮಾಡ್ಬೋದು ನಾವು ಆಡಿಯನ್ಸ್ಗೆ, ಹೇಗೆ ಹೇಳ್ಬೋದು ಅನ್ನೋದನ್ನು ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ.